ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಬುಕ್ ಲರ್ನಿಂಗ್ ಪಾಯಿಂಟ್ ನವೋದಯ ತರಬೇತಿ ಸಂಸ್ಥೆ. ಸೊ ಆತ್ಮೀಯ ನನ್ನ ಸ್ಪರ್ಧಾ ಮಿತ್ರರೇ, ಸೊ ಕ್ಲಾಸನ್ನು ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸೊ ಈಗಾಗಲೇ ಒಂದು 3 ನಿಮಿಷ ಅಥವಾ 3.5 ನಿಮಿಷದ ಒಂದು ಕ್ಲಾಸ್ ನಿಮಗೆ ಬಂದಿತ್ತು. ಸೊ ಇಲ್ಲಿ ಅಷ್ಟೇ ಶಾರ್ಟ್ ಯಾಕೆ ಕೊಟ್ಟೆ ಅಂದ್ರೆ ಅದೊಂದು ಮೆಥಡ್ ನಿಮಗೆ ರೀಚ್ ಆಗಲಿ ಅನ್ನೋ ದೃಷ್ಟಿಯಿಂದ. ಸೊ ಈಗ ಮತ್ತೆ ಏನ್ ಮಾಡೋಣ ಅಂದ್ರೆ ಮತ್ತೊಂದು ವಿಧಾನಕ್ಕೆ ಏನ್ ಹಾಕ್ತೀನಿ ಅಂದ್ರೆ ನಾನೀಗ ಮುಂದೆ ಹೋಗ್ತೀನಿ. ಸೊ ಅಗದಿ ನೀಟಾಗಿ ಕೇಳ್ಕೊಳ್ರಿ. ಸೊ ಇಲ್ಲಿ ಏನ್ ಮಾಡ್ತಾನ ಅಂದ್ರೆ ಮಾರಿದ ಬೆಲೆಯನ್ನ ಶೇಕಡಾ ಹಾನಿ ಕೊಟ್ಟಾಗ, ಎಸ್, ಕುರ್ಚಿ ಮಾರಾಟ ಮಾಡಿದ್ವಿ ನಾವು, ರೇಡಿಯೋ ಮಾರಾಟ ಮಾಡಿದ್ವಿ ನಾವು ನಿನ್ನೆ. 1 ಗೆ 6 ಇದನ್ನ ಆಮೇಲೆ ನೋಡೋಣ. ಸೊ ನೀರಿನ ಬಾಟ್ಲಿ ಅದು ನೋಡಿದಿವಲ್ಲ, ಆ ವಸ್ತು ಅದನ್ನ ಈಗ ಹಿಂದಿನ ಮೆಥಡ್ನಾಗ ನೋಡಿದೀವಿ. ಸೊ ಈಗ ಎಸ್, ಸೊ ಇದೊಂದು ಮೆಥಡ್ ವಿಧಾನ ಅಂತ ತಗೊಳ್ರಿ. ವಿಧಾನ ಎಷ್ಟದಪ್ಪ ಇದು? ವಿಧಾನ 16. ಸೊ ನನಗಂತ ಜ್ಞಾಪಕ ಇರೋಂಗಿಲ್ಲ, ನಾನು ಹಿಂದಿನ ವಿಡಿಯೋನು ಸಹಿತ ವಾಪಸ್ ನೋಡಂಗಿಲ್ಲ. ಸೊ ನೋಡೋಣ ಈ ಮೆಥಡ್. ಸೊ ಇಲ್ಲಿ ಅಮಿತ್ ಅಂತ ಒಂದು ಹೆಸರು ಕೊಟ್ಟಾರ. ಸೊ ಹೆಸರು ಯಾವ್ದಿದ್ರೆ ನಮ್ಗೆ ನಿಮ್ಮ ಹೆಸರು ಸೇರಿಸ್ಕೊಳ್ರಿ. ಒಂದು ಪೆನ್ನನ್ನ ಕಮಲಾಳಿಗೆ 10 ರೂಪಾಯಿ ಶೇಕಡಾ ಅಥವಾ ಶೇಕಡಾ 10ರ ಲಾಭದಿಂದ ಮಾರುವನು. ನೋಡ್ರಿ, ಅಮಿತ್ ಅಂತಕ್ಕಂಥವು ಒಂದೇ ಒಂದು ಪೆನ್, ಅವನ ಕಡೆಗೆ ಇದ್ದದ್ದು ಒಂದು ಪೆನ್ನು, ಅವ್ನು ಖರೀದಿ ಮಾಡಿದ್ದು ಒಂದು ಪೆನ್ ಇರಬಹುದು. ಸೊ ಆ ಪೆನ್ನನ್ನ, ಖರೀದಿ ಮಾಡಿದ ಪೆನ್ನನ್ನ ಕಮಲಾ ಅನ್ನೋಕಿಗೆ, ನೋಡ್ರಿ ಇಲ್ಲಿ ಯಾರ್ಯಾರು ಬಂದಾರ? ಅಮಿತ್ ಬಂದ, ಕಮಲಾ ಬಂದ್ಲು. ಸೊ ಕಮಲಾಳಿಗೆ 10% ನಷ್ಟು ಏನ್ ಮಾಡ್ತಾನ ಅಂತಂದ್ರ ಲಾಭಕ್ಕೆ ಮಾರಾಟ ಮಾಡ್ತಾನ, ತನ್ನ ಕಡೆಗಿದ್ದಂತ ಒಂದು ಪೆನ್ ಅನ್ನು ತಗೊಂಡು. ವಾಪಸ್ ಆ ಕಮಲಾನು ಬಹಳ ಶಾಣೆಕ್ ಅದಾಳ. ಕಮಲಾ ಏನ್ ಮಾಡ್ತಾಳಂದ್ರ ತಾನು ಆ ಪೆನ್ ಇಟ್ಕೊಲಿಲ್ಲ, ವಾಪಸ್ ಮತ್ತೊಬ್ರಿಗೆ ಮಾರಾಟ ಮಾಡ್ತಾಳ. ಆಕೆ ಯಾರಂದ್ರ ವಿಮಲಾಗ ಮಾರ್ತಾಳ. ವಿಮಲಾಗ ಅಂದ್ರ 3 ಮಂದಿದು ಇಲ್ಲಿ ಕ್ವಶನ್ ಏನಂದ್ರ, ಒಬ್ಬರದು ಕೊಂಡ ಬೆಲೆ ಕಂಡು ಹಿಡಿದಿವಿ ಅಂದ್ರ ಮತ್ತೊಬ್ಬರದು ಕೊಂಡ ಬೆಲೆ ಸಿಗುತ್ತಿಲ್ಲ, ಅಷ್ಟು ಈಸಿಲಿ ಹಾಕಿದು. ಓಕೆ, ಸೊ 3% ಅದ್ರ 3% ಎಷ್ಟು ಪೆನ್ ಅಪ್ಪ ಅಂದ್ರ 1 ಪೆನ್ ಐತಿ. ಆ ಮೂಲ ಪೆನ್ ಅನ್ನ ಕೊಂಡುಕೊಂಡವ ಯಾರಂದ್ರ ಅಮಿತ. ಅದನ್ನ ತಗೊಂಡೋಗಿ ಯಾರಿಗೆ ಕೊಟ್ಟಾನ ಅಂದ್ರ ಕಮಲಾ ಕೊಟ್ಟಾನ. 10% ಲಾಭ ಮಾಡ್ಕೊಂಡು ಕಮಲಾ ವಾಪಸ್ 20% ಲಾಭ ಮಾಡ್ಕೊಂಡು ಏನ್ ಮಾಡ್ಯಾಳ ಅಂತಂದ್ರ ವಿಮಲಾ ಕೊಟ್ಟಾಳ. ಹಾಗಿದ್ರೆ ಇಲ್ಲಿ ವಿಮಲಾ ಕೊಂಡ ಬೆಲೆ ಕೊಟ್ಟಾರ ಅವರು 19 ರೂಪಾಯಿ 80 ಪೈಸೆ ಕೊಟ್ಟಾರ ಅವರು. ವಿಮಲಾ ಕೊಂಡ ಬೆಲೆ, ವಿಮಲಾಂದು ಕೊಂಡ ಬೆಲೆ ಸಿಕ್ಕೈತಿ ನಮ್ಗ. ಬಟ್ ಅಮಿತ ಮತ್ತು ಕಮಲಾಂದು ಏನ್ ಸಿಕ್ಕಿಲ್ಲ ನಮ್ಗಂದ್ರ ಕೊಂಡ ಬೆಲೆ ಸಿಕ್ಕಿಲ್ಲ. ಅವ್ರು ಪ್ರಶ್ನೆ ಕೇಳ್ಯಾರ, ಆದರೆ ಅಮಿತನ ಕೊಂಡ ಬೆಲೆ ಏನು? ಅಮಿತ್ ಫಸ್ಟ್ ಪರ್ಸನ್ ಮೊದಲಿಗೆ ಏನ ವಸ್ತು ಕೊಂಡ್ಕೊಂಡಿದ್ದ, ಪೆನ್ ಕೊಂಡ್ಕೊಂಡಿದ್ದ, ಅವನ್ ಕೊಂಡ ಬೆಲೆ ಏನು ಅಂತ ಕೇಳತ್ತಾರ. ಬಹಳ ಈಜಿ ಐತ್, ಲೆಕ್ಕ ಮಾಡ್ಕೊಂತ ಹೋಗೋಣ, ಸರಿಯಾ? ಸೊ ಒನ್ಸ್ ಮೋರ್ ಕ್ವಶನ್ ಮತ್ತೊಮ್ಮೆ ಓದ್ಕೋಬೇಕಾಗತ್ತೆ. ನೀವು ಎಕ್ಸಾಮ್ನಾಗ ಗೊತ್ತಿರ್ಲಿ. ಡೈರೆಕ್ಟ್ ಎಕ್ಸಾಮಿಗೆ ಹೋದ್ರಿ ಅಂದ್ರ ಖಾಲಿ ತಲಿ, ಖಾಲಿ ಕ್ವಶನ್ ಪೇಪರ್ ನಿಮ್ಗೆ ಅನ್ಸುದು. ಸೊ ಖಾಲಿ ರಿಸಲ್ಟ್ ಆಗ್ತೈತಿ. ಸೊ ಎಸ್, ಫಸ್ಟ್ ಪಾಯಿಂಟ್ ಮಾಡೋದನ್ನ ಕಲ್ತು ಆಮೇಲೆ ಏನೈತಿ ಡೈರೆಕ್ಟ್ ಲೆಕ್ಕ ಮಾಡೋದು ಕಲಿಯೋಣಂತ. ಓಕೆ, ಎಸ್, ಫಸ್ಟ್ ವಿಮಲಾ ಕೊಂಡದ್ದು ಎಷ್ಟು ನಮ್ಗೆ? ಯಾಕಂದ್ರೆ ಅಮಿತ ಕೊಂಡ್ಕೊಂಡದ್ದು ಗೊತ್ತಿಲ್ಲ ನಮ್ಗೆ, ಅಮಿತ್ ಕೊಂಡ್ಕೊಂಡದ್ದು ಗೊತ್ತಿಲ್ಲ. ಬಟ್ ಇತರರು ಕೊಂಡ್ಕೊಂಡದ್ದು ಗೊತ್ತೈತಿ, ಕಮಲಾ ಕೊಂಡ್ಕೊಂಡಿದ್ದು, ವಿಮಲಾ ಕೊಂಡ್ಕೊಂಡದ್ದು. ಬಟ್ ಸರಿ, ವಿಮಲಾ ಕೊಂಡ ಬೆಲೆ ಎಷ್ಟು ಅಂದ್ರ 19 ರೂಪಾಯಿ 80 ಪೈಸೆ ವಿಮಲಾ ಕೊಂಡ್ಕೊಂಡಿದ್ದು. ವಾಪಸ್ ಹಂಗಿದ್ರ ಕಮಲಾ ಮಾರಿದ್ದೇನು ಅಂತಂದ್ರ ಅದಾಗಿರುತ್ತ. ಕೊಂಡ ಬೆಲೆನ ವಿಮಲಾ ಕೊಂಡ ಬೆಲೆನ ಕಮಲಾ ಮಾರಿದ ಮೇಲೆ ಆಗಿರ್ತೈತಿ. ಓಕೆ, ಸೊ ಕಮಲಾ ಮಾರಿದ ಬೆಲೆನೂ ಕೂಡ 19 ರೂಪಾಯಿ 80 ಪೈಸೆ, ವಿಮಲಾ ಕೊಂಡ ಬೆಲೆನೂ ಕೂಡ ಎಷ್ಟು? 19 ರೂಪಾಯಿ 80 ಪೈಸೆ. ಹಾಗಿದ್ರೆ ಈ ಸದ್ಯಕ್ಕೆ ನಾವು ಕಮಲಾ ಕೊಂಡ ಬೆಲೆಯನ್ನ ಕಂಡು ಹಿಡಿಬೇಕಾಗುತ್ತಾ? ಕಮಲಾ ಕೊಂಡ ಬೆಲೆಯನ್ನ ಕಂಡು ಹಿಡಿಬೇಕಾಗುತ್ತಾ? ಎಸ್, ನೋಡೋಣ್ರಿ. ಇದು ಮಾರಿದ ಬೆಲೆ. ಈಕಿ ಮಾರ್ಯಾಳ. ಈಗ ಕೊಂಡ ಬೆಲೆ ಕಂಡು ಹಿಡಿಯತ್ತೀವಿ ಅಂದ್ರ ಮಾರಿದ ಬೆಲೆ ಇಲ್ಲಿ ಐತಿ, ಹೌದಾ? 100 ಡಿವೈಡೆಡ್ ಬೈ 120. 120 ಹೆಂಗಾಗುತ್ತಪ್ಪ ಅಂತಂದ್ರೆ ಇದು 120 ಹೆಂಗಾಗುತ್ತ ಹೇಳ್ರಿ ನೋಡೋಣ. 120 ನೋಡ್ರಿ, 100ಕ್ಕ ಕಮಲಾ ಏನ್ ಮಾಡ್ಯಾಳ ಅಂದ್ರ 100ಕ್ಕ 20ರಷ್ಟು ಲಾಭ ಮಾಡ್ಕೊಂಡಾಳ ಅಂದ ಮ್ಯಾಗ ಏನಾಗ್ತತ್ರಿ ಇದು? ಸೊ ಇಲ್ಲಿ ಲಾಭ ಬರ್ತತ. ಇಲ್ಲಿ ಏನ್ ಬರ್ತ್ರಿ? ಲಾಭ ಇಕ್ಕಟ್ಟ ಹಾಕೊಳ್ಳೋಣ. ಸೊ 19 ರೂಪಾಯಿ 80 ಪೈಸೆ. ಸೊ 100ಕ್ಕ 20% ಲಾಭ ಮಾಡ್ಕೊಂಡ್ರ 120 ಆಕೈತಿ. 120 ಆಗೈತಿ ಅಂತಂದ್ರ ಕಡ್ತ ಹೊಡಿಬಹುದು ನಾವು. ಕಡ್ತ ಹೊಡಿತೀವಿ ನೋಡ್ರಿ. ಈಗ ಈ 2 ಜೀರೋಕ್ಕೆ ಈ ಜೀರೋಕ್ಕೆ ಹೋಗ್ತೈತಿ. 2 6 2 5 ಕಡ್ತ ಹೊಡಿಯತ್ತಿ ನೋಡ್ರಿ. 6 1 6 6 3 18 ಇನ್ನೊಂದ್ ಐತಿ. 6 3 18 0ಕ
0 0ಕ 0 ಆಯಿತು ಅಂತಂದ್ರ ಎಷ್ಟು ಡಿಜಿಟ್ ಅಪ್ಪ 2 ಸಂಖ್ಯೆ ಬಿಟ್ಟು ಒಂದು ಡಿಜಿಟ್ ಕೊಟ್ಟಿತ್ತು. ಈಗ ಈ 2 ಸಂಖ್ಯೆ ಗುಣಿಸ್ಬೇಕು. ಎಸ್ 5 ಪೂಜಿಲೆ ಪೂಜಿ 5 ಮೂರ್ಲೆ 15 5 ಮೂರ್ಲೆ 15 ಒಂದು 16. ಎಸ್ 1 2 ಸ್ಥಾನ ಬಿಟ್ಟು. ಸೊ ಹಾಗಿದ್ದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿ ಕಮಲಾನ ಕೊಂಡಬೆಲೆ ಕಂಡಿಡಿಯಕ್ಕೆ ಹೋಗಿದ್ವಿಲ್ಲ, ನಮಗ ಸಿಕ್ಕಿದ್ಯಾರದ್ದು ಅಂತಂದ್ರ ಅಮಿತಾ ಕೊಂಡಬೆಲೆ. ಅಮಿತಾ ಕೊಂಡದ್ದು 16 ರೂಪಾಯಿ 50 ಪೈಸೆಕ. ಓಕೆ, ಅಮಿತ್ ಕೊಂಡದ್ದು 16 ರೂಪಾಯಿ 50 ಪೈಸೆಕ. ಅವ ಲಾಭ ಮಾಡ್ಕೊಂಡಿದ್ದು 100ಕ್ಕ 10. ಅಂದ್ರ ಇಲ್ಲಿ ನೋಡ್ರಿ 100 ಪ್ಲಸ್ 10 ಐತಿ, ಗೊತ್ತು ಮಾಡ್ಕೊಳ್ರಿ. ಸರಿಯಾ? ಈ 0 ಹೋಯ್ತು. ಸೊ ಇಲ್ಲಿ ಎಷ್ಟದ? 11 ಅದ. 11 ಅದ. ಇಲ್ಲಿ ಕಡ್ತಾ ಹೊಡಿನೋ. ಎಸ್, ಕಡ್ತಾ ಹೊಡಿಲಿ. 11 ಒಂದ್ಲೆ 11 11 ಒಂದ್ಲೆ 11. ಇನ್ ಎಷ್ಟು ಉಳಿತಪ್ಪ? 5 ಉಳಿತು. 11 5ಲೆ 55. ಈ 0 ಈ 0ಕ 0. ಎಸ್, ಹಾಗಿದ್ರೆ ಇಲ್ಲಿ ರೂಪಾಯಿ ಮೌಲ್ಯ ನೋಡ್ರಿ 15 ಒಂದ್ಲೆ 15, 2 0ಕ 2 0. ಇಲ್ಲಿ 2 ಪಾಯಿಂಟ್ ಬಿಟ್ಟು ಪಾಯಿಂಟ್ ಕೊಡಬೇಕು. ಸೊ 2 ಸ್ಥಾನ ಬಿಟ್ಟು. ಎಸ್, ಹಾಗಿದ್ರೆ ಅಮಿತಾ ಕೊಂಡ ಬೆಲೆ ಎಷ್ಟಪ್ಪ ಅಂದ್ರ ಎಸ್ 15 ರೂಪಾಯಿ. ಈ 16 ರೂಪಾಯಿ 50 ಪೈಸೆ ಕೊಂಡದ್ದು ಯಾರಂದ್ರ ಕಮಲಾ ಕೊಂಡ್ಕೊಂಡಾಳ. ವಿಮಲಾ ಕೊಂಡ್ಕೊಂಡದ್ದು ಎಷ್ಟಕ್ಕಂದ್ರ 19 ರೂಪಾಯಿ 80 ಪೈಸೆ ಕೊಂಡ್ಕೊಂಡಾಳ. ಬಟ್ ಅಮಿತಾ ಕೊಂಡ್ಕೊಂಡದ್ದು 15 ರೂಪಾಯಿಕ. ಅಮಿತಾ 15 ರೂಪಾಯಿ ಕೊಂಡ್ಕೊಂಡಾನ ಅಂದ್ರ 10% ಲಾಭ ಮಾಡ್ಕೊಂಡಾನ. ಸೊ ವಾಪಸ್ಸು ಕಮಲಾ 16 ರೂಪಾಯಿ 16.50 ಪೈಸೆ ಕೊಂಡ್ಕೊಂಡು ಆಕೆ ಮ್ಯಾಗ ಲಾಭ ಮಾಡ್ಕೊಂಡಾಳ. ಲಾಭ ಮಾಡ್ಕೊಂಡು 20% ಲಾಭ ತಗೊಂಡಿದ್ಲಕ್ಕೆ. ಎಷ್ಟು ಪರ್ಸೆಂಟ್ ತಗೊಂಡಿದ್ ಲಾಭ? 20%. ಬಟ್ ಥರ್ಡ್ ಪಾರ್ಟಿ ಅಥವಾ ಥರ್ಡ್ ಪರ್ಸನ್ ಏನೈತಲ್ಲ ವಿಮಲಾ, ಡೈರೆಕ್ಟ್ ಕೊಂಡ ಬೆಲೆ ಎಷ್ಟಂದ್ರ 19.80 ರೂಪಾಯಿ. ಸೊ ಒನ್ಸ್ ಮೋರ್, ಇಲ್ಲಿ ಏನಿಲ್ಲ ಲೆಕ್ಕದೊಳಗ ಕೊಟ್ಟಂತಹ ಇಷ್ಟು ಡಾಟಾನ ಒಂದ್ ಕಡೆಗೆ ಪಾಯಿಂಟ್ ಮಾಡ್ಕೊಳ್ಬೇಕು. ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರ ಲಾಸ್ಟ್ ಹೆಸರನ್ನ ಫಸ್ಟ್ ಬರ್ಕೋಬೇಕು. ವಿಮಲಾ ಕೊಂಡ ಬೆಲೆ. ನಂತರ ಕಮಲಾ ಮಾರಿದ ಬೆಲೆ ಅದೇ ಆಗಿರುತ್ತ. ಕಮಲಾ ಮಾರಿದ ಬೆಲೆನೂ ಕೂಡ ಅದೇ ಆಗಿರುತ್ತ. ಬಟ್ ಇಲ್ಲಿ ಏನಾಗುತ್ತ ಅಂತಂದ್ರ ಇದನ್ನ ಪ್ಲಸ್ ಮಾಡ್ಕೋಬೇಕು ನೀವು. 100 ಪ್ಲಸ್ 20. ಸೊ ಓಕೆ, 19.80 ಇಂಟು 100 ಅಂತ. ಇವೆರಡು ಕೂಡಿಸ್ಬೇಕಾಗತ್ತ. 120 ಆಗತ್ತ. ಆ 120 ಇಲ್ಲೇ ಐತಿ. ಓಕೆ, ಸೊ ನೋಡ್ಕೊಳ್ರಿ ಈ ಲೆಕ್ಕ ಮತ್ತೊಮ್ಮೆ ಮುಗಿದ ನೋಡ್ಕೊಳ್ರಿ. ಸೊ ಎಸ್, ನಾವು ಭಾಳ ಈಸಿ ಮಾಡ್ಕೊಂತ ಹೋಗ್ಬೋದು. ಫಸ್ಟ್ ಈ ಪ್ರಾಪರ್ ಮೆಥಡ್ ಸಿಕ್ಕಿತ್ತು ಅಂತಂದ್ರ ಸೊ ಆಮೇಲೆ ಈ ಮೆಥಡ್ ನಮಗ್ ಶಾರ್ಟ್ ಕಟ್ ಮಾಡಕ್ ಬರ್ತೈತಿ. ಓಕೆ, ಸೊ ನೋಡೋಣ. ಇಂಥದ್ದು ಒಂದು ಲೆಕ್ಕ ಈಗ ಕೊಡ್ತೀನಿ ನಾನು ನಿಮ್ಗ, ಮಾಡಿ ನೋಡ್ರಿ. ಅದನ್ನ ಸೇಮ್ ಲೆಕ್ಕ ಒಂದು ಕೊಟ್ಟು ತಿಳಿಸ್ತೀನಿ. ಇನ್ನೊಂದು ಸೇಮ್ ಅಮಿತ್ ಇದ್ನ ಇಲ್ಲಿ ಮಂಜುನಾಥನ್ ತಗೊಂಡ್ ಬರ್ತೀನಿ ನಾ. ಮಂಜುನಾಥ ಒಂದು ಪೆನ್ನನ್ನ ತನ್ನ ಅಕ್ಕನಾದ ಪೂಜಾಗ 5% ಲಾಭದೊಂದಿಗೆ ಮಾರಾಟ ಮಾಡ್ತಾನ. ಸೌಮ್ಯ ಅನ್ನೋಕಿ ವಾಪಸ್ ನೋಡ್ರಿ, ಕಮಲಾ ಪೂಜಾ ಅಂದಿದ್ನಲ್ಲ, ಎಸ್ ಪೂಜಾನ ಅಂತೀನಿ. ನೆಕ್ಸ್ಟ್ ಸೌಮ್ಯ, ಇಲ್ಲಿ ಪೂಜಾನ ಬಳಸ್ಬೇಕಾಕತಿ. ಪೂಜಾ 10% ಲಾಭದೊಂದಿಗೆ ಸೌಮ್ಯಾಳಿಗೆ ಮಾರಿದರೆ ಅಥವಾ ಮಾರುವಳು ಹಾಕಿದ್ದರೆ ಸೌಮ್ಯ ಕೊಂಡ ಬೆಲೆ ಎಷ್ಟು ರೂಪಾಯಿ ತಗೊಳ್ಳಪ್ಪ? 15 ರೂಪಾಯಿ ತಗೊಂಡ್ಬಿಟ್ನೆ ಅಷ್ಟೇ. 15 ರೂಪಾಯಿ ಆದರೆ ಮಂಜುನಾಥ ಕೊಂಡ ಬೆಲೆ ಏನು? ಓಕೆ, ಸರಿ. ಹೇಗಿದ್ರೆ ಫಸ್ಟ್ ಪರ್ಸನ್ ಈಗ ಸೌಮ್ಯ ಏನ್ ಮಾಡ್ಯಾಳಪ್ಪ ಅಂದ್ರ 15 ರೂಪಾಯಿಕ ಆ ಪೆನ್ ಕೊಂಡ್ಕೊಂಡಾಳ. ಸೊ ಜೊತೆಗೆ ಪೂಜಾ ಆ ಪೆನ್ ಎಷ್ಟಕ್ಕೆ ಮಾರಾಟ ಮಾಡ್ಯಾಳ ಅಂದ್ರ ಅದ 15 ರೂಪಾಯಿಕ ಮಾರಾಟ ಮಾಡ್ಯಾಳ. ಓಕೆ, ಸೊ ಹಾಗಿದ್ದರೆ ಪೂಜಾ ಕೊಂಡ ಬೆಲೆ ಎಷ್ಟು? ಸೊ ಒನ್ಸ್ ಮೋರ್, ಪೂಜಾ ಕೊಂಡ ಬೆಲೆ ಕಂಡುಹಿಡಿಬೇಕು ಅಂದ್ರ 15 ರೂಪಾಯಿ ಹಚ್ಚ್ರಿ. ಸೊ ಗುಂಡ್ಲೆ 100 ಹಚ್ಚ್ರಿ. ಆಕಿ ಎಷ್ಟು ಪರ್ಸೆಂಟ್ ಲಾಭ ಮಾಡ್ಕೊಂಡಾಳ ಅಂದ್ರ 10%. 100ಕ್ಕ 10 ಅಂತಂದ್ರ ಎಷ್ಟ್? 110 ಆತು. ಡಿವೈಡೆಡ್ ಬೈ ಈ 0 ತೆಗೆದ್ಬಿಡ್ರಿ. ಈ 0 ಎಸ್ ತೆಗೆದ್ಬಿಡ್ರಿ. ಈಗ ಪಾಯಿಂಟ್ನಾಗ ನಮ್ಗೆ ಆನ್ಸರ್ ಬರ್ತೈತಿ. 11 ಒಂದ್ಲೆ 11 5 ಉಳಿತು. 11 4 ಎಷ್ಟಪ್ಪ? 44. 6 ಉಳಿತು. 11 5 55. 5 ಉಳಿತು. ಸೊ 0.5 2 ಸ್ಥಾನ ಬಿಟ್ಟು. ಎಷ್ಟು ಸ್ಥಾನ ಬಿಟ್ಟು? ಸೊ 2 ಸ್ಥಾನ. ಇನ್ನೇಮ್ ಕಟ್ತಾ ಹೊಡಿತೀನಿ ನೋಡ್ರಿ.
ಇನ್ನೊಂದು ಮತ್ತೊಬ್ಬ ಕಟ್ತಾ ಹೊಡಿತು ನೋಡು, ತಗೊಳ್ರಿ. ನೀವು ತಿಳಿಲಿಲ್ಲ, 15 ರೂಪಾಯಿ 100 ಗುಂಡ್ಲೆ ಈ 0 ತೆಗೆದು ಬಿಡ್ರಿ. 11 ಒಂದ್ಲೆ 11, 11 ಒಂದ್ಲೆ 11. ಇನ್ನು ಎಷ್ಟು ಉಳಿತೈತಿ? ಇಲ್ಲೇ 5 ಉಳಿತೈತಿ. ಪಾಯಿಂಟ್ ಕೊಡ್ರಿ, 0 ತಗೊಳ್ರಿ. 11 4 44. ಇನ್ನೆಷ್ಟು ಉಳಿತೈತಿ? ಇಲ್ಲೇ 6 ಉಳಿತೈತಿ. ಅದಕ್ಕೆ ಹತ್ತಂಗಿಲ್ 0 ಅಂತೀರಿ. 11 5 ಎಸ್ 1.45 ಇಂಟು 100 ಸೇಮ್ 145ಕ್ಕೆ ಹಚ್ಚಿ 2 0 ಕೊಟ್ಬಿಡ್ರಿ. ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್? ಸೊ ಒಂದು ಸ್ಥಾನ ಬಿಟ್ಟು 1 2 3. ಎಸ್, ಹಾಗಿದ್ರೆ ಇಲ್ಲಿ ನಮಗ ಯಾರ್ದು ಸಿಕ್ತು ಅಂದ್ರೆ ಕಮಲಾಳ ಕೊಂಡ ಬೆಲೆ ಸಿಕ್ತು. ಕಮಲಾ ಎಷ್ಟು ಕೊಂಡ್ಕೊಂಡಾಳ ಅಂದ್ರೆ 14 ರೂಪಾಯಿ 50 ಪೈಸೆಕ. ಇದು 500 ಆಗೈತಿ. ಈ ಡಿಜಿಟ್ ತೆಗೆದ್ ಬಿಡ್ರಿ, ಸರಿ. ಹಾಗಿದ್ರೆ ನೆಕ್ಸ್ಟ್ ಅಮೌಂಟ್ ನ ಇದನ್ನ ಹಾಕೊಂಡ್ ಲೆಕ್ಕ ಮಾಡಬೇಕು. ಏನು? ನಮ್ಮ ಮಂಜಪ್ಪನ ಕಂಡು ಹಿಡಿಬೇಕಾಗಿತ್ತು. 14.50 ಇಂಟು 100. ಅವ ಎಷ್ಟು ಪರ್ಸೆಂಟ್ ಲಾಭ ಮಾಡ್ಕೊಂತಿದ್ದ? 5% ಅಷ್ಟ, ಅಂದ್ರೆ 105 ಆಗುತ್ತೆ. ಹೌದಿಲ್ಲ? 105 ಆಗುತ್ತೆ ಅಂದ್ರೆ 5 2 10, 5 1 5. ಸೊ 5 2 10 ಎಷ್ಟು ಉಳಿತಪ್ಪ ಅಂದ್ರೆ 4 ಉಳಿತೈತಿ. 5 9 45, 0 0. ಓಕೆ. ಸೊ 29 1 29, 29ಕ್ಕೆ 29, 0ಕ್ಕ 2 0ಕ್ಕ 2 0. ಸೊ ಹಾಗಿದ್ರೆ ಎಷ್ಟಾಗ್ತದಪ್ಪ ಅಂದ್ರೆ ಇದು ಇನ್ನು 21 ಇಲ್ಲಿ ಕೆಳಗೈತಿ, ಅದರಲ್ಲಿ ಕಟ್ತಾ ಹೊಡೆನ. 1 2 1 2 21 ಐತಿ. 21 21, 21 21. ಎಷ್ಟು ಉಳಿತಂದ್ರೆ 8 ಉಳಿತು. ಸೊ 8 ಉಳಿತಂದ್ರೆ 21 ಎಷ್ಟಲೇ ಅಪ್ಪ? 80 ಸೆನೆಕ್ ಹೋಗೋಣ ನಾವು. 3ಲೇ ಹೋಗೋಣ. 3 1 3, ಎಸ್ 63 ಬಂತು. 24 4 1 4, 2 8 ಹೆಚ್ಚಾಯ್ತು. 21 3ಲೇ 63. 80ರಾಗ 63 7 ಉಳಿತಂದ್ರೆ 70 ಐತಿ ಅಂತಂದ್ರ ಮತ್ತೆ 21 ಎಸ್ ಅವ ಕೊಂಡುಕೊಂಡದ್ದು, ಮಂಜಪ್ಪ ಕೊಂಡುಕೊಂಡದ್ದು 13 ರೂಪಾಯಿ 33 ಪೈಸೆ ಆಕತ್ತ ನೋಡ್ರಿ. 33 ಪೈಸೆ. ಇಷ್ಟ ಆನ್ಸರ್ ಬರ್ತೈತಿ. ಒಟ್ಟ ಅದು ಮೆಟ್ಟಿಗೆ ಹತ್ತು ಮಟ್ಟ ಬಿಡುವಂಗಿಲ್ಲ ನೋಡ್ರಿ. ಕಡ್ತಾ ಹೊಡ್ಕೊಂತಾನ ಹೋಗೋದು. ಅಗದಿ ಟಾಪ್ ಲೆಕ್ಕ ನೋಡಿ. ಇವೆಲ್ಲ ಎಕ್ಸಾಮ್ ಬರುವಂತ ಲೆಕ್ಕಗಳಿವು. ಇವೆಲ್ಲ ಟಾಪ್ ಲೆಕ್ಕ. ಇವು ಎಕ್ಸಾಮ್ ಫಿಕ್ಸ್. ಇವು ಏನ್ ಮಾಡಿದ್ರು ಹೋಗಂಗಿಲ್ಲ. ಎಕ್ಸಾಮ್ ಬರುವ ಇವು ಏನ್ ಮಾಡುವ ಅಂದ್ರ ಎಕ್ಸಾಮ್ ಬರುವ ಲೆಕ್ಕ ಇವು. ಸೊ ಇಂಥದ್ದೊಂದು ಲೆಕ್ಕ ನೀವು ಹಚ್ಕೊಂಡ್ ನೋಡ್ರಿ. ಇಲ್ಲ ನನ್ನ ಕಡೆಗೆ ಅದಾವ ಆಲ್ರೆಡಿ. ನೀವು ಬಂದ್ ಕ್ಲಾಸಿಗೆ ಜಾಯ್ನ್ ಆಗೋದಷ್ಟು ಕಾಯಕತ್ತೀನಿ ನಾನು. ಅಂತ ಲೆಕ್ಕ ನಿಮ್ಗೆ ಕೊಟ್ಕೊಂತ ಹೋಗ್ತೀನಿ. ಓಕೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದು ಮೆಥಡ್ ತಗೊಂಡ್ ಬರ್ತೀನಿ. ಓಕೆ. ಎಸ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ ಮೆಥಡ್ ಹೋಗೋಣ ಅಂತಂದ್ರ 10 ವಸ್ತುಗಳನ್ನ ಮಾರಿದ ಬೆಲೆ 11 ವಸ್ತುಗಳ ಕೊಂಡ ಬೆಲೆಗೆ ಸಮವಾಗಿದ್ದರೆ ಶೇಕಡಾ ಲಾಭವ ಎಷ್ಟು? ಎಸ್, ಇಂಥ ನೀವು ಬಹಳಷ್ಟು ಲೆಕ್ಕ ತಿಳಿಸ್ಕೊಡ್ತೀನಿ. ನನ್ನ ಕಡೆಗೆ ಇಷ್ಟ ಅದಾವು. ಸೊ ಇಲ್ಲಿ ನೋಡ್ರಿ, ಎಕ್ಸಾಂಪಲ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಂತ ಇದೊಂದು ಲೆಸನ್ ಅದ ನಮ್ಮ ಕಡೆಗೆ. ಸೊ ಮೊನ್ನೆ ಇದು ನಿಮ್ಗೆ ತೋರಿಸಿದ್ದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಲೆಕ್ಕಗಳಿಲ್ಲ. 9 ಪೆನ್ಗಳ ಕೊಂಡ ಬೆಲೆ 819 ರೂಗಳಾದ್ರೆ 13 ಪುಸ್ತಕಗಳ ಕೊಂಡ ಬೆಲೆ ಏನು ಅಂತೇಳಿ 9 ಪೆನ್ನು ಇಷ್ಟು ರೂಪಾಯಿ, 13 ಪೆನ್ ಎಷ್ಟು ರೂಪಾಯಿ ಅಂತ ಐತಿ. ಸೊ 9 ಡಿವೈಡೆಡ್ ಬೈ ಕೆಳಗೆ ಬರ್ತೈತಿ. ಸೊ ಇದೆಲ್ಲ ನಿಮ್ಗೆ ಆನ್ಸರ್. ನೀವೆಲ್ಲ ಈ ಮೆಥಡಿನ ಲೆಕ್ಕನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಓಕೆ. ಸೊ ಬರ್ರಿ, ಬೇಗ ಬಂದು ಕ್ಲಾಸಿಗೆ ಜಾಯಿನ್ ಆಗ್ರಿ. ಸೊ ಇನ್ನಷ್ಟು ಹಲವಾರು ಮಾಹಿತಿಯೊಂದಿಗೆ ಸೊ ಇಂಥ ಲೆಕ್ಕನ್ನು ಬಿಡಿಸ್ಕೊಂತ ಓಕೆ ಓಕೆ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಬಾಯ್ ಮಿತ್ರರೇ.